ಒಂದು ಔಷಧಿಯನ್ನು ತಗೋಬೇಕಾದ್ರೆ ವೈದ್ಯರ ಸಲಹೆಯಂತೆ ಅಥವಾ ಅದರ ಮೇಲೆ ಬರೆದಿರುವಂತಹ ಸೂಚನೆಗಳಂತೆ ತಗೋತೀವ, ಅಥವಾ ನಮ್ಮ ಮನಸ್ಸಿಗೆ ಬಂದ ಹಾಗೆ ಅಕ್ಕಪಕ್ಕದವರು ಹೇಳಿದ ಹಾಗೆ ತಗೋತೀವ? ಔಷಧಿಯನ್ನು ಸರಿಯಾಗಿ ತಗೊಂಡ್ರೆ ಮಾತ್ರ ಅದರ ಪ್ರಯೋಜನ ಸಿಗುತ್ತದೆ ಮತ್ತು ಗುಣಮುಖರಾಗುತ್ತೇವೆ. ನಾವು ಯಾವುದೇ ವಸ್ತುವನ್ನು ಉಪಯೋಗಿಸುವಾಗ ಅಥವಾ ಯಾವುದೇ ವಿಚಾರವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾದ್ರೆ ನಮ್ಮಿಷ್ಟ ಬಂದ ಹಾಗೆ ಅನುಸರಿಸುವುದಕ್ಕೆ ಆಗುವುದಿಲ್ಲ. ಅದರ ಬಗ್ಗೆ ಅಧಿಕೃತವಾಗಿ ತಿಳಿದಿರುವವರ ಮಾರ್ಗದರ್ಶನ ಪಡೆಯಬೇಕು. ಅದೇ ರೀತಿಯಲ್ಲಿ ಭಗವದ್ಗೀತೆಯನ್ನು ಕೂಡ ನಮ್ಮ ಕಲ್ಪನೆಯಂತೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಗೀತೆಯನ್ನು ಉಪದೇಶಿಸಿದ ಶ್ರೀಕೃಷ್ಣನೇ ಅದನ್ನು ಹೇಗೆ ಸ್ವೀಕರಿಸಬೇಕು ಅಂತ ಗೀತೆಯಲ್ಲೇ ಹೇಳಿದ್ದಾನೆ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು. ಈ ಉತ್ತಮೋತ್ತಮ ವಿಜ್ಞಾನವು ಗುರು ಪರಂಪರೆಯಲ್ಲಿ ಬಂದಿತು. ರಾಜರ್ಷಿಗಳು ಅದನ್ನು ಹಾಗೆಯೇ ಗ್ರಹಿಸಿದರು. ಈ ದಿವ್ಯ ಜ್ಞಾನವು ಕೃಷ್ಣನಿಂದ ಬ್ರಹ್ಮದೇವರಿಗೆ, ಬ್ರಹ್ಮನಿಂದ ನಾರದರಿಗೆ, ಹಾಗೆಯೇ ನಾರದರಿಂದ ವ್ಯಾಸದೇವರಿಗೆ ಗುರು ಪರಂಪರೆಯ ಮುಖಾಂತರ ಬಂದಿದೆ. ಇಂತಹ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಜ್ಞಾನ ಅಧಿಕೃತ ಆಚಾರ್ಯರಿಂದ ಕೇಳಿದಾಗ ಮಾತ್ರ ಶುದ್ಧವಾಗಿರುತ್ತದೆ. ಅದನ್ನು ಪೂರ್ತಿಯಾಗಿ ಒಪ್ಪಿಕೊಂಡು ಅದರಂತೆ ನಡೆದರೆ ನಮ್ಮ ಜೀವನ ಪರಿಪೂರ್ಣವಾಗುತ್ತದೆ. ಹಾಗಾದರೆ ಜೀವನದ ಮಹತ್ವದ ಪ್ರಶ್ನೆಗಳಿಗೆ ಉತ್ತರ ಬೇಕಾದರೆ ಭಗವದ್ಗೀತೆಯನ್ನು ನಮ್ಮ ರೀತಿಯಲ್ಲಿ ಅಲ್ಲ, ಅದನ್ನು ಶ್ರೀಕೃಷ್ಣನು ಹೇಳಿದ ಹಾಗೆಯೇ, ಆಚಾರ್ಯರು ನೀಡಿದ ಹಾಗೆಯೇ ಸ್ವೀಕರಿಸೋಣ. ಅದುವೇ ಗೀತೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದ ಸರಿಯಾದ ವಿಧಾನ. ಹರೇ ಕೃಷ್ಣ.